ಲೇಯರ್ ಹಾಕೊಂಡು ಅರ್ಧ ಆಯ್ಸ್ ಕಳೆದ್ಬಿಟ್ಟಿದ್ದೀರತ್ತೆ ನೀವು. ಯಾಕತ್ತೆ ಇಷ್ಟೊಂದು ಮೇಕಪ್ ಮಾಡ್ಕೋಬೇಕು? ಯಾಕೆ ಬೇಕು ಇಂಥ ಜೀವನ? ಸಹಜವಾಗಿ ಬದುಕ್ಬೋದಲ್ವಾ? ಬದುಕೋದಿಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾ? ಈ ಪ್ಲಾನಿಂಗು, ಸ್ಕೆಚ್ ಹಾಕೋದು ಇದೆಲ್ಲ ಬೇಕಾತ್ತೆ. ದೇವರು ಒಂದೊಳ್ಳೆ ಜೀವನ ಕೊಟ್ಟಿದ್ದಾನೆ, ಅವನ ಹೆಸರು ಹೇಳ್ಕೊಂಡೇ ಬದುಕ್ಬೋದಲ್ವಾ? ಸಿಂಪಲ್ ಆಗಿರೋ ಲೈಫ್ನ ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಟ್ಟಿದ್ದೀರತ್ತೆ ನೀವು. ಈ 99 ವೆರೈಟಿ ದೋಸೆ ಸಿಗುತ್ತೆ ಅಂತ ಬೋರ್ಡ್ ಹಾಕಿ ಆ ದೋಸೆ ಮೇಲೆ ಇರೋಬ್ಬರು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಕಿಚಡಿ ಮಾಡಿಬಿಟ್ಟು ಗಬ್ಬೆ ಬಿಡಿಸ್ಬಿಡ್ತಾರಲ್ಲ, ಥೇಟ್ ಅದೇ ಥರ ನಿಮ್ಮ ಲೈಫು ಕಿಚಡಿ ಅಲ್ಲ, ಕೊಚ್ಚೆ ಆಗ್ಬಿಟ್ಟಿದೆ, ಗಬ್ಬು ನಾರ್ತಿದೆ ಅತ್ತೆ. ಬಟ್ ಟ್ರಾಜಿಡಿ ಏನು ಗೊತ್ತಾ, ನಿಮಗೆ ನಿಮ್ಮ ರಾಜ್ಕುಮಾರಂಗೆ ಅದ್ರ ಸ್ಮೆಲ್ಲೇ ಬರ್ತಿಲ್ಲ. ನೀವು ಅದನ್ನೇ ಸುಗಂಧ ಅಂತ ಅಂದ್ಕೊಂಡು ಎಂಜಾಯ್ ಮಾಡ್ತಿದ್ದೀರಾ. ಕೊಚ್ಚೆಯಲ್ಲಿ ಮುಳುಗಿ ಹೇಳ್ತಿದ್ದೀರಾ, ಅದನ್ನು ಮೈ ಮೇಲೆ ಮೆತ್ಕೊಂಡಿದ್ದೀರಾ. ಬಟ್ ಎನಿವೇಸ್, ನಿಮ್ಮ ಲೈಫು ನೀವು ಹೇಗೆ ಬೇಕಾದರೂ ಬದುಕಿ. ನಾನು ಹೇಳಿದರೆ ಏನೂ ಚೇಂಜ್ ಆಗಲ್ಲ. ಬದಲಾಗೋ ಆಗಿದ್ದಿದ್ರೆ ಯಾವತ್ತೂ ಆಗ್ತಿತ್ತು. 60 ಆಗೋಯ್ತಲ್ಲ, ಇನ್ನೇನು ಬದಲಾಗ್ತೀರಾ? ಹಾಗಲ್ಕಾಯಿ ಯಾವತ್ತಿದ್ರು ಹಾಗಲ್ಕಾಯಿನೇ ಹಲ್ವಾ ಅಂತೂ ಆಗೋಗಲ್ಲ. ಎನಿವೇಸ್, ನಾನು ಹೇಳಕ್ಕೆ ಬಂದಿದ್ದು ಇಷ್ಟೇ ಅತ್ತೆ. ಆ ನಿಮ್ಮ ಮಗ ಜೈದೇವ್, ಅವ್ನು ಮಾಡಿರೋ ಎಲ್ಲ ಕ್ರಿಮಿನಲ್ ಕೆಲಸಗಳಲ್ಲೂ ನೀವು ಕೈ ಜೋಡಿಸಿದ್ದೀರಾ. ಎಲ್ಲ ನಿಮ್ಮ ಅಧ್ಯಕ್ಷದಲ್ಲೇ ನಡೆದಿತ್ತು. ನೀವು ಅಧ್ಯಕ್ಷ, ಅವನು ಉಪಾಧ್ಯಕ್ಷ, ಮನೆ ಹಾಳು ಮಾಡೋದೇ ನಿಮ್ಮ ಕೆಲಸ. ಬಟ್ ಒಂದು ತಿಳ್ಕೊಳ್ಳಿ ಅಂತ, ನೀವೇನೇ ಮಾಡಿದ್ರು ನನ್ನ ಮಗುಗೇನು ಮಾಡೋಕ್ಕಾಗಲ್ಲ. ಇದು ಅವನು ಹಾಕೋ ಡೈಪರ್ ಮೇಲಾಣೆ. ಬರ್ತೀನಿ. ನಿನಗಿನ್ನೂ ಗೊತ್ತಿಲ್ಲ ಭೂಮಿಕಾ, ನೀನು ಇನ್ನೊಂದು ಮಗುನ ಈಗಾಗಲೇ ನಿನ್ನಿಂದ ದೂರ ಮಾಡಿಬಿಟ್ಟಿದ್ದೀನಿ. ಅದು ನಿನಗೆ ಗೊತ್ತಾಗಿದ್ದಿನ ವಿಲ 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 ಅಂತ ಒತ್ತಾಡ್ತೀಯ. ಆ ದಿನ ಆದಷ್ಟು ಬೇಗ ಬರುತ್ತೆ, ನೋಡ್ತಾ ಇರು. ಗೆಳೆಯ, ಮಗಳು ನೆನಪಾಗ್ತಾಳೆ, ದುಃಖ ಆಗುತ್ತೆ, ಕಣ್ಣೀರು ಬರುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಎಲ್ಲ ಓಕೆ. ಆದರೆ ಆ ಕಣ್ಣೀರು ಒರೆಸ್ಕೊಂಡು ಖುಷಿ ಖುಷಿಯಾಗಿ ಮತ್ತೆ ಬ್ಯಾಕ್ ಟು ರೆಗ್ಯುಲರ್ ಲೈಫ್ ಅಂತ ಬಂದ್ಬಿಡ್ಬೇಕು. ಒಂದಂತೂ ಸತ್ಯ ಕಣ, ರಾತ್ರಿ ಆದ್ಮೇಲೆ ಹಗಲು ಬರಲೇಬೇಕಾ? ದಟ್ಟವಾಗಿ ಮೋಡ ಕವದ ಮೇಲೆ ಮಳೆ ಆಗಲೇಬೇಕಾ? ಇದು ಹಾಗೇನೆ. ದುಃಖ ಆದ್ಮೇಲೆ ಖುಷಿ ಬಂದೇ ಬರುತ್ತೆ. ನಿನ್ನ ಮಗಳಿಗೆ ಏನಂತ ಹೆಸರಿಡ್ಬೇಕು ಅಂತಿದ್ದೆ ಹೇಳು? ಖುಷಿ ತಾನೆ. ಡೋಂಟ್ ವರಿ, ಖುಷಿ ಸಿಗ್ತಾಳೆ, ಖುಷಿ ಕೊಡ್ತಾಳೆ. ನಿಧಾನ ಮಾತಾಡೋ. ಅಂಥದ್ದೇನು ಹೇಳಿದೆ ನಾನು? ಮನೆ ಇದು, ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ಸಾರಿ ಗೆಳೆಯ, ಎಕ್ಸೈಟ್ಮೆಂಟಲ್ಲಿ ಸ್ವಲ್ಪ ಜೋರಾಗಿ ಹೇಳ್ಬಿಟ್ಟೆ. ಹುಷಾರಾಗಿರಪ್ಪ. ಸರಿ. ಅಕಸ್ಮಾತ್ ಭೂಮಿಕಾ ಕಿವಿಗೆ ಬಿದ್ದರೆ ಒಂದೋಗಿ ಇನ್ನೊಂದಾಗುತ್ತೆ ಮೇಡಮ್. ಸಾರಿ ಅಂತ ಹೇಳಿದ್ನಲ್ಲ, ಮತ್ತ್ಯಾಕೆ ಹಾಕೊಂಡು ರುಬ್ತಾ ಇದೆಯಾ? ಆಯ್ತು ಬಿಡು, ಇನ್ಮೇಲೆ ಕೇರ್ಫುಲ್ ಆಗಿರ್ತೀನಿ. ಗೆಳೆಯ, ಮನೇಲಿ ಮಾತಾಡೋವಾಗ್ಲೂ ಅಪ್ಪಣ್ಣಂಗೆ ಡೌಟ್ ಬರೋ ಥರ ಆಗೋಯ್ತು ಕಣೋ. ಹೆಂಗೋ ಮ್ಯಾನೇಜ್ ಮಾಡ್ಬಿಟ್ಟೆ, ಗೊತ್ತಲ್ಲ ಅದ್ರ ಬಗ್ಗೆ ನಿನಗೆ. ಪಾ, ಪೊಲೀಸವ್ರ ಹತ್ರ ಸಿಕ್ಕಾಕೊಂಡ್ರು ಪರವಾಗಿಲ್ಲ, ಈ ಹೆಂಗಸ್ರ ಹತ್ರ ಸಿಕ್ಕಾಕೋಬಾರ್ದು. ವಿಚಾರಣೆ ಏನಿಲ್ಲ, ಏಕ್ದಮ್ ಗಲ್ ಶಿಕ್ಷೆನೆ, ಅಪ್ಪೀಲ್ಗೂ ಹೋಗಕ್ಕಾಗಲ್ಲ. ಇವನು ನಗ್ತಾನಲ್ಲ ನನ್ನ ಮಾತಿಗೆ. ರೆಡಿ ಮಾಡ್ದಾ? ಬೇಗ ನನಗಿಷ್ಟೆಲ್ಲ ಅವಮಾನ ಮಾಡಿ ಇವಳು ಮಾತ್ರ ಹೊರಗಡೆ ಸಂಭ್ರಮದಿಂದ ಫಂಕ್ಷನ್ ಮಾಡ್ತಿದ್ದಾಳೆ. ಅವಳ ಖುಷಿನ, ಸಡಗರನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಸಕೋರೆ, ಇವಳೊಬ್ಳು ಬಂದ್ಲು, ಶಕ್ಕು ಅನ್ಕೊಂಡು. ಇರಿಟೇಟಿಂಗ್. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ ಸಕೋರೆ. ಯಾಕೆ ಸಕೋರೆ ಇಷ್ಟು ಡಲ್ ಆಗಿದ್ದೀರಾ? ಒಳ್ಳೆ ಗಾಳಿ ತುಂಬಿರೋ ಬೆಲೂನ್ ತರ ಉಪ್ಪಂತ ಊದ್ಕೊಂಡಿದ್ದೀರಾ, ಏನಾಯ್ತು? ಹಾಗೇನಿಲ್ಲ, ನಾನು ಆರಾಮಾಗಿದ್ದೀನಿ. ಅಲ್ಲ, ಏನ್ ಸರಿಯಾಗಿದ್ಯೋ ಏನೋ. ಆಚೆ ನೋಡಿದ್ರೆ ಫಂಕ್ಷನ್ ನಡೀತಿದೆ, ಎಲ್ಲರೂ ಸಂಭ್ರಮದಿಂದ ಓಡಾಡ್ತಿದ್ದಾರೆ. ನೀವು ನೋಡಿದ್ರೆ ಒಂಟಿ ಗೂಬೆ ತರ ಇಲ್ಲೇ ಇದ್ದೀರಾ. ಏನೂ ಆಗಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಾ. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬೇಕಾಗಿರೋರೆ ಈಗ ಮೂಲೆ ಗುಂಪಾಗ್ಬಿಟ್ಟಿದ್ದೀರಲ್ಲ, ಯಾಕೆ? ಮೂಲೆ ಗುಂಪ?
ಸಾರಿ ಮೂಲೆ ಗುಂಪು ಅಂದರೆ ಆ ಥರ ಅಲ್ಲ, ಮೂಲೆಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ಹೇಳಿದೆ ಅಷ್ಟೇ. ಮಾತಿನ ಬರದಲ್ಲಿ ಏನೋ ಬಂದ್ಬಿಡುತ್ತೆ ಒಂದೊಂದ್ಸಲಿ. ಸಾರಿ. ಅರೆ, ನಿಮ್ಮನ್ನು ಯಾರು ಮೂಲೆ ಗುಂಪು ಮಾಡೋದಕ್ಕೆ ಸಾಧ್ಯ? ನೀವಿ ಮನೆಗೆ ಪಿಲ್ಲರ್ ಇದ್ದಾಗೆ, ಪಿಲ್ಲರ್. ನೋಡಿ, ವಿಷಯ ಎಲ್ಲಿಗೋ ಹೋಗ್ಬಿಡ್ತು. ಈ ಮಾತು ಅನ್ನೋದೇ ಹಾಗೆ, ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತೆ. ಈಗ ಹೇಳಿ, ನೀವ್ ಯಾಕೆ ಡಲ್ ಆಗಿದ್ದೀರಾ? ಏನ್ ಪ್ರಾಬ್ಲಮ್ ಅಂತ ಆ ಥರ ಇದ್ರೆ ಹೇಳಿ. ಏನ್ ಪ್ರಾಬ್ಲಮ್ ಇದ್ರು ಪಟ ಪಟ ಅಂತ ನಾನು ಸೊಲ್ಯೂಷನ್ ಕೊಟ್ಬಿಡ್ತೀನಿ. ಅಂಥದ್ದೇನೂ ಇಲ್ಲ, ನಾನೇ ಬರೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ನೋ 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 ನೋ, ಸುಳ್ಳೆಲ್ಲ ಹೇಳ್ಬೇಡಿ, ನನಗೆಲ್ಲ ಅರ್ಥ ಆಗೋಗುತ್ತೆ. ಪರವಾಗಿಲ್ಲ, ಹೇಳ್ಕೊಳ್ಳಿ, ನಾವೇ ತಾನೇ. ಏನಾಗಿದೆ? ಹುಷಾರಿಲ್ವಾ? ಅಥವಾ ನಮ್ಮ ಮಹಿಮಾದೋ ಮಲ್ಲಿದೋ ಮಗು ಉಳಿದಿದ್ದಿದ್ರೆ ಈ ಪ್ರೋಗ್ರಾಮ್ನೆಲ್ಲ ಮೊದಲೇ ಮಾಡ್ಬೋದಿತ್ತು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ನಂದೇ ನನಗಾಗಿದೆ, ಇವಳು ಬೇರೆ ಟಾರ್ಚರ್ ಕೊಡ್ತಿದ್ದಾಳೆ. ಅದಕ್ಕೇನಾದರೂ ಬೇಜಾರಾಗ್ತಾ ಇದೆಯಾ? ನೆನಪಾಗೋದು ಸಹಜ ಅಲ್ವಾ? ನೋಡಿದ್ರ ನಾನು ಎಷ್ಟು ಕರೆಕ್ಟಾಗಿ ಗೆಸ್ ಮಾಡಿದೆ ಅಂತ ನನಗೆ ಗೊತ್ತು. ನಾನು ಮೈಂಡ್ ರೀಡಿಂಗು ಮಾಡ್ತೀನಿ ಸಕ್ಕು ಅವರೇ, ಅದಕ್ಕೆ ನನಗೆಲ್ಲ ಅರ್ಥ ಆಗತ್ತೆ. ನೋಡಿ, ಈಗ ಇದ್ರ ಬಗ್ಗೆ ಯಾವುದು ನೀವು ಯೋಚನೆ ಮಾಡಬೇಡಿ. ಈಗ ಶುಭ ಕಾರ್ಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ದೇವ್ರು ಕೊಡೋ ಟೈಮಲ್ಲಿ ಎಲ್ಲರಿಗೂ ಕೊಡ್ತಾನೆ. ಈ ಮಕ್ಳಿಗೆ ಇನ್ನೂ ವಯಸ್ಸಿದೆ, ಅಜ್ಜಿಗೆ ಇನ್ನೊಂದ್ಸಲಿ ಕನಕಾಭಿಷೇಕ ಮಾಡಿದ್ರಾಯ್ತು. ಓಕೆ, ಬನ್ನಿ ಹೋಗೋಣ. ಅಯ್ಯೋ, ಇವತ್ತು ಫೋಟೋ ಶೂಟ್ ಬೇರೆ ಇದೆ. ಮೇಕಪ್ಪು ಸ್ವಲ್ಪ ಡಲ್ ಆಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಟಚ್ ಅಪ್ ಮಾಡ್ಕೊಂಡ್ ಬಂದ್ಬಿಡಿ. ನಾನು ಹೊರಗಡೆ ಕಾಯ್ತಿರ್ತೀನಿ.